ತಮಿಳುನಾಡಿಗೆ ಕಾವೇರಿ ನೀರು ಹರಿಬಿಡುವ ವಿಚಾರ ಸೇರಿದಂತೆ ಮಹದಾಯಿ ಕಳಸಾ ಬಂಡೂರಿ ಅದೇ ರೀತಿ ರಾಜ್ಯದ ಪ್ರಮುಖ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಸೇರಿದಂತೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ಈಗ ಸರ್ 13ನೇ ತಾರೀಕು ಯಾವ ರೀತಿ ಬಂದಿರುತ್ತೆ ಏನಂದ್ರೆ ಈ ಕಡೆ ಬನ್ನಿ, ಸ್ವಲ್ಪ ಒಂದು ನಿಮಿಷ ಬನ್ನಿ ಬನ್ನಿ ಬನ್ರಿ. ಲೋಕನಾಥ್ ಇವರು ಬಂದಿದ್ದು ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ ಅದ್ಭುತವಾಗಿ ಬಂದಾಗುತ್ತೆ. ಬಂದ್ಗಾಗಿ ಸುಮ್ಮನಿರಿ, ಯಾಕೆ ಕೂಗಾಡ್ತೀರಿ? ಅಖಂಡ ಕರ್ನಾಟಕ ಬಂದು ಇಡೀ ರಾಜ್ಯಾದ್ಯಂತ ಆಗುತ್ತೆ. ಬಂದ್ಗೆ ರಾಜ್ಯದ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದು ಇಡೀ ರಾಜ್ಯಾದ್ಯಂತ ಅಂದರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ವಿ. ಈಗ ವಾಟಾಳ್ ನಾಗರಾಜ್ ಅವರು ಕೇವಲ ಕಾವೇರಿ ಮೈಸೂರು ಮಂಡ್ಯ ಭಾಗಕ್ಕೆ ಮಾತ್ರ ಆದ್ಯತೆ ಕೊಡ್ತಾರೆ, ಉತ್ತರ ಕನ್ನಡ ಭಾಗಕ್ಕೆ ಆದ್ಯತೆ ಕೊಡೋಲ್ಲ ಅನ್ನೋ ಒಂದು ಮಾತಿದೆ, ಅನ್ನೋ ಆರೋಪ ಇದೆ. ನೀವೇ ಕೇಳಿ, ನಾವು ಬಂದಿದ್ವಲ್ಲ 5 ವರ್ಷದ ಹಿಂದೆ, ಆರೋಪ ಇಲ್ವೇ ಇಲ್ಲ. ನೀವು ಆರೋಪ ಹೊರಿಸ್ತಾ ಇದ್ದೀರಿ. ಇಲ್ಲ, ಇಲ್ಲೇ ಇದ್ದಾರೆ ನೋಡಿ ಸುತ್ತಮುತ್ತ. ನಾನೇ ಬಂದೆ, ಮಹದಾಯಿಗೆ ಶಕ್ತಿ ಕೊಟ್ಟೆ, ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಬಂದ್ ಸಂಪೂರ್ಣ ಆಗಿ ಆಗತ್ತೆ. ನೀವು ಮಾಡ್ತೀರಿ, ನಾವು ಮಾಡ್ತೀವಿ. ಇವತ್ತು ಕಾವೇರಿ ಪ್ರಾಧಿಕಾರದಿಂದ ಸಭೆ ಇದೆ, ಏನು ಹೇಳ್ತೀರಿ? ಸಭೆ ಕಾವೇರಿ ಪ್ರಾಧಿಕಾರದ ಇದು ಮತ್ತೆ ಮತ್ತೆ ತಮಗೆ ಕೈ ಮುಗಿದು ಹೇಳ್ತೇನೆ. ಕಾವೇರಿ ಒಂದೇ ಅಲ್ಲ, ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಅದನ್ನೇ ನಾನು ತಮ್ಗೆ ಹೇಳ್ತಾ ಇದ್ದೀನಿ. ಇದು ಅದೇನೇ ಅವ್ರು ಮಾಡಲಿ, ಏನೇ ಹೇಳಲಿ, ಬಂದ್ 13ನೇ ತಾರೀಕು ಉಂಟು. ಬಂದ್ ಮಾಡೇ ಮಾಡ್ತೀವಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತುಗಳು. ಒಂದು ಕಡೆ ಯಾರೇ ನಮಗೆ ಅಡ್ಡಿ ಬಂದರೂ ಕೂಡ, ರಾಜ್ಯ ಸರ್ಕಾರ ನಮಗೆ ಒತ್ತಾಯ ಮಾಡಿದ್ರು ಕೂಡ 13ರಂದು ನಾವು ಬಂದ್ ಮಾಡೇ ಮಾಡ್ತೀವಿ, ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಸಿಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.